ಎಲ್ಲ ವಿದ್ಯಾರ್ಥಿಗಳಿಗೂ ವಿದ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ನಾವು ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನ ಚಟುವಟಿಕೆ 1ರ ಕೀ ಉತ್ತರಗಳನ್ನು ಚರ್ಚಿಸಲಿದ್ದೇವೆ. ಅದರಲ್ಲಿ ಮೊದಲನೆಯದಾಗಿ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ ಅಂತ ಕೇಳಿದ್ದಾರೆ. ಒಂದನೇ ಪ್ರಶ್ನೆ ಏನಪ್ಪಾ ಅಂದ್ರೆ 1453ರಲ್ಲಿ ಅಟೋಮನ್ ಟರ್ಕರು ಡ್ಯಾಶ್ ನಗರವನ್ನು ವಶಪಡಿಸಿಕೊಂಡರು. ಉತ್ತರ ಕಾನ್ಸ್ಟಾಂಟಿನೋಪಲ್. ಅದೇ ರೀತಿ ಭಾರತ ಹಾಗೂ ಯುರೋಪ್ಗಳ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು ವಾಸ್ಕೋ ಡಿ ಗಾಮಾ. ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ. ಇನ್ನು 4ನೇದು ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಅಂತ್ಯದಲ್ಲಿ ಮರಾಠರು ಮತ್ತು ಬ್ರಿಟಿಷರ ಮಧ್ಯೆ ಡ್ಯಾಶ್ ಒಪ್ಪಂದ ಆಯಿತು, ಸಾಲ್ಬಾಯ್ ಒಪ್ಪಂದ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರಪ್ಪ ಅಂದ್ರೆ ಲಾರ್ಡ್ ವೆಲ್ಲೆಸ್ಲಿ. ಇನ್ನು 6ನೇದು ಪಂಜಾಬನ್ನು ಬ್ರಿಟಿಷರ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡ ಗವರ್ನರ್ ಜನರಲ್ ಯಾರಪ್ಪ ಅಂದ್ರೆ ಲಾರ್ಡ್ ಡಾಲ್ಹೌಸಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ಜಾರಿಗೆ ತಂದವರು ಡ್ಯಾಶ್. ಉತ್ತರ ಏನಪ್ಪ ಅಂದ್ರೆ ಲಾರ್ಡ್ ಡಾಲ್ಹೌಸಿ. ಇನ್ನು 8ನೇದು ಸಾರ್ವಜನಿಕ ಆಡಳಿತ ಪಿತಾಮಹ ಎಂದು ಯಾರನ್ನು ಕರಿತಿದ್ರಪ್ಪ ಅಂದ್ರೆ ವುಡ್ರೋ ವಿಲ್ಸನ್. ಇನ್ನು 9ನೇದು ಸಾರ್ವಜನಿಕ ಆಡಳಿತ ಪದವನ್ನು ಪ್ರಥಮ ಬಾರಿಗೆ ಬಳಸಿದವರು ಯಾರಪ್ಪ ಅಂದ್ರೆ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ಇನ್ನು 10ನೇದು ಕೇಂದ್ರ ಲೋಕಸಭಾ ಆಯೋಗದ ಸದಸ್ಯರನ್ನು ಡ್ಯಾಶ್ ನೇಮಕ ಮಾಡುತ್ತಾರೆ. ಉತ್ತರ ಏನಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರು. ಅದೇ ರೀತಿ 11ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದವರು ಯಾರಪ್ಪ ಅಂದ್ರೆ ಆದಿಕವಿ ಪಂಪ. ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿರದ ಕಳಂಕ ಎಂದು ಹೇಳಿದವರು ಯಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ. ಸಂವಿಧಾನದ ಡ್ಯಾಶ್ ವಿಧಿಯು ರಾಜ್ಯ ಲೋಕ ಸೇವಾ ಆಯೋಗದ ಕುರಿತು ತಿಳಿಸುತ್ತದೆ. ಯಾವುದಪ್ಪ ಅಂದ್ರೆ 315ನೇ ವಿಧಿ. ಇನ್ನು ಅಸ್ಪೃಶ್ಯತಾ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ಸಂವಿಧಾನದ ಡ್ಯಾಶ್ ವಿಧಿಯು ಘೋಷಿಸಿದೆ. ಉತ್ತರ ಏನಪ್ಪ ಅಂದ್ರೆ 17ನೇ ವಿಧಿಯು. ಇನ್ನು 15ನೇ ಪ್ರಶ್ನೆಯನ್ನು ನೋಡುವುದಾದ್ರೆ ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತಂದವನು ಯಾರಪ್ಪ ಅಂದ್ರೆ ರಾಬರ್ಟ್ ಕ್ಲೈವ್. ಇನ್ನು 16ನೇದು ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದ ದಿವಾನ್ ಹಕ್ಕನ್ನು ಡ್ಯಾಶ್ ನೀಡಿದನು. ಉತ್ತರಪ್ಪ ಅಂದ್ರೆ 2ನೇ ಶಾ ಆಲಂ. ಇನ್ನು 17ನೇ ಪ್ರಶ್ನೆಯನ್ನು ನೋಡೋದಾದ್ರೆ 1741ರಲ್ಲಿ ಡಚ್ಚರು ಡ್ಯಾಶ್ ಮೇಲೆ ಯುದ್ಧ ಸಾರಿದರು. ಉತ್ತರ ಏನಪ್ಪ ಅಂದ್ರೆ ತಿರುವಾಂಕೂರಿನ ಮೇಲೆ ಯುದ್ಧ ಸಾರ್ತಾರೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ ಇವುಗಳನ್ನು ಅರ್ಥೈಸಿ ಅಂತ ಕೇಳಿದ್ದಾರೆ. ಅದರಲ್ಲಿ ಮೊದಲನೇ ಕಾಲಮನ್ನು ನೋಡೋದಾದ್ರೆ ಸಹಾಯಕ ಸೈನ್ಯ ಪದ್ಧತಿ, ಅದರ ಬಗ್ಗೆ ಒಂದು 4 ಪಾಯಿಂಟ್ ಬರೀಬೇಕಾಗುತ್ತೆ. ಇಲ್ಲಿ ಮೊದಲನೇ ಪಾಯಿಂಟ್ 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿಯು ಈ ನೀತಿಯನ್ನು ಜಾರಿಗೆ ತಂದನು. ಈ ನೀತಿ ಒಪ್ಪಿದ ರಾಜ್ಯಗಳು ಮೈಸೂರು, ಔಧ್, ತಂಜಾವೂರು ಇತ್ಯಾದಿಗಳು. ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಬಗ್ಗೆ ನೋಡೋದಾದ್ರೆ 1848ರಲ್ಲಿ ಲಾರ್ಡ್ ಡಾಲ್ ಹೌಸಿಯು ಈ ನೀತಿಯನ್ನು ಜಾರಿಗೊಳಿಸಿದರು. ಈ ನೀತಿಗೆ ಒಪ್ಪಿದ ರಾಜ್ಯಗಳು ಯಾವ್ಯಾವಪ್ಪ ಅಂದ್ರೆ ಸತಾರಾ, ಜೈಪುರ್, ಸಂಬಲ್ಪುರ್, ಝಾನ್ಸಿ ಇತ್ಯಾದಿಗಳು. ಇನ್ನು 3ನೇದು ಯಾವಪ್ಪ ಅಂದ್ರೆ ಸಾಮಾಜಿಕ ಸ್ತರ ವಿನ್ಯಾಸ. ಉತ್ತರ ಏನಪ್ಪ ಅಂದ್ರೆ ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳೆಂದು ವಿಂಗಡಿಸುವುದನ್ನು ಸಾಮಾಜಿಕ ಸ್ತರ ವಿನ್ಯಾಸ ಹೇಳ್ತಾರೆ. ಇನ್ನು ಪೂರ್ವಾಗ್ರಹದ ಬಗ್ಗೆ ನೋಡೋದಾದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆಯೇ ಪೂರ್ವಾಗ್ರಹ ಎನಿಸಿಕೊಳ್ಳುವುದು. ಇನ್ನು ಪ್ರತ್ಯಕ್ಷ ನೇಮಕಾತಿ ಅದರ ಬಗ್ಗೆ ಕೇಳ್ಯಾರ. ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಶ್ಚಿತ ರೀತಿಯಲ್ಲಿ ಆಯ್ಕೆ ಮಾಡುವುದು ನೇರ ನೇಮಕಾತಿಯಾಗಿದೆ. ಇನ್ನು ಕೊನೆಯದಾಗಿ ಪರೋಕ್ಷ ನೇಮಕಾತಿ ಬಗ್ಗೆ ನೋಡೋದಾದ್ರೆ ಈಗಾಗಲೇ ಸರ್ಕಾರಿ ಸೇವೆಯ ಹುದ್ದೆಯಲ್ಲಿರುವವರನ್ನು ಅವರ ವಿದ್ಯಾರ್ಹತೆ ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆ ಮೇಲ್ದರ್ಜೆಯ ಹುದ್ದೆಗಳಿಗೆ ನೇಮಕ ಮಾಡುವುದೇ ಪರೋಕ್ಷ ನೇಮಕಾತಿಯಾಗಿರ್ತದೆ. ಇನ್ನು 3ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಅ ಪಟ್ಟಿಯ ಅಂಶಗಳಿಗೆ ಬ ಪಟ್ಟಿಯಲ್ಲಿರುವ ಉತ್ತರಗಳನ್ನು ಹೊಂದಿಸಿ ಕ ಪಟ್ಟಿಯಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಈ ರೀತಿ 3 ಕಾಲಮ್ಗಳನ್ನು ಕೊಟ್ಟಿದ್ದಾರೆ. ಮೊದಲನೇದನ್ನು ನೋಡೋದಾದ್ರೆ ವಾಸ್ಕೋ ಡಿ ಗಾಮಾ, ಇದಕ್ಕೆ ಸರಿ ಹೊಂದುವಂಥದ್ದು ಯಾವುದಪ್ಪ ಅಂದ್ರೆ ಕಾಫರ್ಡ್. ಇನ್ನು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ, ಇದಕ್ಕೆ ಉತ್ತರ ಯಾವುದಪ್ಪ ಅಂದ್ರೆ ನೀಲಿ ನೀರಿನ ನೀತಿ. ಇನ್ನು ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಫ್ರೆಂಚರ ರಾಜಧಾನಿ ಯಾವುದಪ್ಪ ಅಂದ್ರೆ ಪಾಂಡಿಚೇರಿ ಆಗಿರುತ್ತೆ. ಇನ್ನು ಮೂಲ ರಾಜ್ಯಗ ಸರಿ ಹೊಂದುವಂಥ ಉತ್ತರ ಯಾವುದಪ್ಪ ಅಂದ್ರೆ ಮುಲ್ತಾನ. ಮಾರ್ತಾಂಡ ವರ್ಮ ವೈನಾಡು. ಇನ್ನು ಸಾಲ್ಬಾಯ್ ಒಪ್ಪಂದ ಆಂಗ್ಲೋ ಮರಾಠ ಯುದ್ಧ. ಇನ್ನು ರಾಬರ್ಟ್ ಕ್ಲೈವ್ ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಇನ್ನು ಯುರೋಪಿನ ಹೆಬ್ಬಾಗಿಲು ಯಾವುದಪ್ಪ ಅಂದ್ರೆ ಕಾನ್ಸ್ಟಾಂಟಿನೋಪಲ್. ಇನ್ನು 4ನೇ ಪ್ರಶ್ನೆಯನ್ನು ನೋಡೋದಾದ್ರೆ
ಕೆಳಗಿನ ವಿಷಯಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಪ್ಲಾಸ್ಟಿಕ್ ಕದನಕ್ಕೆ ಕಾರಣಗಳು ಯಾವ್ಯಾವಪ್ಪ ಅಂದ್ರೆ ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, ಕಪ್ಪು ಕೋಣೆಯ ದುರಂತ. ಇನ್ನು ಪ್ಲಾಸ್ಟಿಕ್ ಕದನದ ಪರಿಣಾಮಗಳು ಯಾವ್ಯಾವ ಕೇಳ್ಯಾರು. ಭಾರತೀಯರಲ್ಲಿದ್ದ ಅನೈಕ್ಯತೆ, ಅಸಂಘಟನೆ ಪ್ರದರ್ಶಿಸಿತು. ಇನ್ನು 2ನೇ ಪಾಯಿಂಟ್, ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಕಂಪನಿಯು ಬಂಗಾಳದಲ್ಲಿ ವ್ಯಾಪಾರ ಹಕ್ಕನ್ನು ಪಡೆಯಿತು. ಮೀರ್ ಜಾಫರ್ ಕಂಪನಿಗೆ 17 ಕೋಟಿ 70 ಲಕ್ಷ ರೂಪಾಯಿಗಳನ್ನು ನೀಡಿದನು. ಇದರ ಪರಿಣಾಮಗಳಾಗಿದ್ದು. ಇನ್ನು ಬಕ್ಸಾರ್ ಕದನಕ್ಕೆ ಕಾರಣಗಳನ್ನು ಕೇಳ್ಯಾರು. ಈ ಕಾರಣಗಳು ಯಾವ್ಯಾವಪ್ಪ ಅಂದ್ರೆ ಮೀರ್ ಕಾಸಿಂ ಸ್ವತಂತ್ರ ಎಂದು ಭಾವಿಸಿದ. ಬಂಗಾಳದ ಎಲ್ಲ ವ್ಯಾಪಾರರನ್ನು ಸುಂಕ ಮುಕ್ತವೆಂದು ಘೋಷಿಸಿದನು. ಇದರಿಂದ ಭಾರತೀಯರ ಬ್ರಿಟಿಷರೊಂದಿಗೆ ನೇರ ಸ್ಪರ್ಧೆಗಿಳಿದರು. ಇದರಿಂದ ಬ್ರಿಟಿಷರು ವ್ಯಾಪಾರಕ್ಕೆ ಭಾರೀ ಹೊಡೆತ ಬಿದ್ದಿತು. ಇನ್ನು ಕೊನೆಯದಾಗಿ ಬ್ರಿಟಿಷರು ನವಾಬನನ್ನು ವಿರೋಧಿಸತೊಡಗಿದರು. ಇನ್ನು ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನು ಕೇಳ್ಯಾರ. ಇದಕ್ಕೆ ಉತ್ತರನ ನೋಡೋದಾದ್ರೆ ನಾರಾಯಣ ರಾಯನನ್ನು ಕೊಲೆ ಮಾಡಿ ರಘೋಬಾನು ಪೇಶ್ವೆಯಾದನು. ಇನ್ನು 2ನೇ ಪಾಯಿಂಟ್, ನಾನಾ ಫಡ್ನವೀಸನ ನೇತೃತ್ವದಲ್ಲಿ ಮರಾಠರು ವಿರೋಧಿಸಿದರು. ಬ್ರಿಟಿಷರ ನೆರವಿನೊಂದಿಗೆ ರಘೋಬಾರು ಮರಾಠದ ವಿರುದ್ಧ ಯುದ್ಧ ಸಾರಿದರು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವ್ಯಾವಪ್ಪ ಅಂತ ಕೇಳಿದಾರೆ. ಮೊದಲನೇ ಪಾಯಿಂಟ್, ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ಇರಿಸಿಕೊಳ್ಳುವುದು. ಸೇನೆಯ ವೇತನ ಮತ್ತು ನಿರ್ವಹಣೆ ವೆಚ್ಚ ಭರಿಸಬೇಕು. ರೆಸಿಡೆಂಟರ ನೇಮಕ. ಅನುಮತಿ ಇಲ್ಲದೆ ಯುರೋಪಿಯರನ್ನು ನೇಮಕ ಇಲ್ಲ. ಯುದ್ಧ ಅಥವಾ ಸಂಧಾನಕ್ಕೆ ಗವರ್ನರ್ ಜನರಲ್ ಸಮ್ಮತಿ. ಕಂಪನಿಯ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ. ಇನ್ನು ಅಸ್ಪೃಶ್ಯತಾ ನಿವಾರಣೆಯ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳು ಯಾವ್ಯಾವಪ್ಪ ಅಂತ ಕೇಳಿದಾರ. ಉತ್ತರನ ನೋಡೋದಾದ್ರೆ ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿದೆ. ಅಸ್ಪೃಶ್ಯತಾ ಅಪರಾಧ ಕಾಯ್ದೆ 1955ರಲ್ಲಿ ಜಾರಿಗೆ ಬಂದಿತು. ನಾಗರಿಕ ಹಕ್ಕುಗಳ ಸಂಸ್ಕರಣ ಕಾಯ್ದೆ 1976ರಲ್ಲಿ ಜಾರಿಗೆ ಬಂದಿತು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ ಕೆಳಗಿನವುಗಳ ಕಾರ್ಯಗಳನ್ನು ಬರೆಯಿರಿ ಅಂತ ಕೇಳಿದಾರ. ಇಲ್ಲಿ 2 ಕಾಲಮ್ ಅದಾವ. ಇಲ್ಲಿ ಈಚೆ ಕಡೆ ಸೈಡ್ ನೋಡೋದಾದ್ರೆ ರಾಜ್ಯ ಲೋಕಸೇವಾ ಆಯೋಗ ಮತ್ತು ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ಕೇಳ್ಯಾರ. 1 ಪಾಯಿಂಟ್ ಈಚೆ ಕಡೆ 1 ಪಾಯಿಂಟ್ ಈಚೆ ಕಡೆ ಆದ್ನು. ಇನ್ನು ಮೊದಲನೇದಾಗಿ ರಾಜ್ಯ ಲೋಕಸೇವಾ ಆಯೋಗದ ಬಗ್ಗೆ ನೋಡೋದಾದ್ರೆ ರಾಜ್ಯ ಸರ್ಕಾರಿ ಸೇವೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ವೈಯಕ್ತಿಕ ಪರೀಕ್ಷೆ. ಈಚೆ ಕಡೆ ಸಂವಿಧಾನದ 320ನೇ ವಿಧಿಯ ಅಡಿಯಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ಕೆಲವು ಹುದ್ದೆಗಳಿಗೆ ನೇಮಕಗೊಳ್ಳುವುದು ಅಭ್ಯರ್ಥಿಗೆ ವೈಯಕ್ತಿಕ ಪರೀಕ್ಷೆ. ಕೇಂದ್ರ ಸರ್ಕಾರ ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆ. ಇನ್ನು ಇಲಾಖೆ ಪರೀಕ್ಷೆಯು ನಡೆಸುವುದು. ನೇರ ನೇಮಕಾತಿಗೆ ವ್ಯಕ್ತಿತ್ವದ ಪರೀಕ್ಷೆ. ವಿವಿಧ ಹುದ್ದೆಗಳಿಗೆ ಬಡ್ಡಿ ವರ್ಗಾವಣೆಯ ಕುರಿತು ಸರ್ಕಾರಕ್ಕೆ ಸಲಹೆ. ಅಧಿಕಾರಿಗಳ ದುರ್ವರ್ತನೆಯ ಮೇರೆಗೆ ಶಿಸ್ತು ಕ್ರಮಕ್ಕೆ ಸಲಹೆ. ಈಚೆಗಡೆ ನೋಡೋದಾದ್ರೆ ಶಿಸ್ತು ಮತ್ತು ಬಡ್ತಿಗೆ ಸರ್ಕಾರಿ ಸಲಹೆ. UPSC ಪರೀಕ್ಷೆಗೆ ಸಮನ್ವಯ ಕಾರ್ಯ. ರಾಷ್ಟ್ರಾಧ್ಯಕ್ಷರ ಸೂಚನೆಯ ಮೇರೆಗೆ ಯಾವುದೇ ವಿಷಯಗಳಿಗೆ ಸರ್ಕಾರಕ್ಕೆ ಸಲಹೆ. ಸಂವಿಧಾನದ 315ನೇ ವಿಧಿಯ ಅಡಿಯಲ್ಲಿ ಸ್ಥಾಪನೆ. ಸಂವಿಧಾನದ 315ನೇ ವಿಧಿಯಲ್ಲಿ ಸ್ಥಾಪನೆ. ಒಬ್ಬರು ಅಧ್ಯಕ್ಷರು 15 ಜನ ಸದಸ್ಯರು. ಒಬ್ಬರು ಅಧ್ಯಕ್ಷರು 10 ಜನ ಸದಸ್ಯರು. ಇನ್ನು ಕೊನೆಯ ಪಾಯಿಂಟ್, ರಾಜ್ಯಪಾಲರು ನೇಮಿಸುತ್ತಾರೆ. ಈಚೆಗಡೆ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡುತ್ತಾರೆ. ಇನ್ನು ಮುಂದೆ ರೂಪನಾತ್ಮಕ ಮೌಲ್ಯಮಾಪನ 1 ಚಟುವಟಿಕೆ 2ರ ಕೀ ಉತ್ತರಗಳನ್ನು ನೋಡಲಿದ್ದೇವೆ. ಇಲ್ಲಿ ಮೊದಲನೆಯದಾಗಿ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಮೊದಲನೇ ಕ್ವಶನ್ ಅನ್ನು ನೋಡ್ಬೋದು. ಮಹಾ ಹಿಮಾಲಯವನ್ನು ಡ್ಯಾಶ್ ಎಂದು ಕರೆಯುವರು. ಉತ್ತರ ಏನಪ್ಪ ಅಂದ್ರೆ ಹಿಮಾದ್ರಿ. ಇನ್ನು 2ನೇದು ಪ್ರಪಂಚದಲ್ಲಿಯೇ ಡ್ಯಾಶ್ ಅತ್ಯುನ್ನತ ಶಿಖರವಾಗಿದೆ, ಮೌಂಟ್ ಎವರೆಸ್ಟ್. ಉತ್ತರ ಭಾರತ ಮೈದಾನವು ಡ್ಯಾಶ್ ಮಣ್ಣಿನಿಂದ ನಿರ್ಮಾಣಗೊಂಡಿದೆ, ಯಾವುದಪ್ಪ ಅಂದ್ರೆ ಮೆಕ್ಕಲು ಮಣ್ಣು. 4ನೇದು ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ, ಸಹ್ಯಾದ್ರಿ ಬೆಟ್ಟಗಳು. ಇನ್ನು ದೇಶದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಪ್ರದೇಶ ಯಾವುದಪ್ಪ ಅಂದ್ರೆ ಗಂಗಾನಗರ. ಇನ್ನು ಸ್ಥಳೀಯ ಉಷ್ಣಾಂಶ ಹಾಗೂ ಪ್ರಚಲನ ಪ್ರವಾಹಗಳಿಂದ ಉಂಟಾಗುವ ಮಳೆ ಯಾವುದಪ್ಪ ಅಂದ್ರೆ ಪರಿಸರನ ಮಳೆ. ಇನ್ನು 7ನೇದು ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದಪ್ಪ ಅಂದ್ರೆ ರೋಯ್ಲಿ. ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮಾಸಿನ್ ರಾವ್. ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಯನ್ನು ರೂಪಿಸುವ ಸಂಸ್ಥೆ ಯಾವುದಪ್ಪ ಅಂದ್ರೆ ರಾಷ್ಟ್ರೀಯ ಯೋಜನಾ ಆಯೋಗ. ಇನ್ನು 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಡ್ಯಾಶ್ ಪ್ರಾಮುಖ್ಯತೆ ನೀಡಲಾಯಿತು, ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಯ ಬಗ್ಗೆ ಪ್ರಾಮುಖ್ಯತೆಯನ್ನು ನೀಡಲಾಗಿತ್ತು. ಇನ್ನು 11ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರತಿ ಕೇಳಿದ್ದಾರೆ, MS ಸ್ವಾಮಿನಾಥನ್. ಇನ್ನು 12ನೇದು ನೀತಿ ಆಯೋಗ ಡ್ಯಾಶ್ ರಂದು ಸ್ಥಾಪಿಸಲಾಯಿತು, 2015 ಜನವರಿ 1ರಂದು. ಇನ್ನು 13ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಬ್ಯಾಂಕ್ ಎಂಬ ಪದವು ಫ್ರೆಂಚಿನ ಡ್ಯಾಶ್ ಶಬ್ದದಿಂದ ಬಂದಿದೆ, ಯಾವುದಪ್ಪ ಅಂದ್ರೆ ಬ್ಯಾಂಕ್.
ಇನ್ನು 14ನೇದು ಬ್ಯಾಂಕುಗಳು ಬ್ಯಾಂಕ್ ಡ್ಯಾಶ್ ಆಗಿದೆ, ಇದು ರಿಸರ್ವ್ ಬ್ಯಾಂಕ್. ಇನ್ನು 15ನೇ ಪ್ರಶ್ನೆಯನ್ನು ನೋಡೋದಾದ್ರೆ ರಾಷ್ಟ್ರೀಕೃತ ಬ್ಯಾಂಕಿಗೆ ಒಂದು ಉದಾಹರಣೆ ಕೇಳಿದ್ದಾರೆ, ಸ್ಟೇಟ್ ಬ್ಯಾಂಕ್. 16ನೇ ಪ್ರಶ್ನೆಯನ್ನು ನೋಡೋದಾದ್ರೆ ರಾಷ್ಟ್ರೀಯ ಉಳಿತಾಯ ಪತ್ರವನ್ನು ಡ್ಯಾಶ್ ಇಲಾಖೆಯು ನೀಡುತ್ತದೆ, ಅಂಚೆ ಇಲಾಖೆ. ಇನ್ನು ಕೊನೆಯದಾಗಿ 17ನೇ ಪ್ರಶ್ನೆ, ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಯಾವುದಪ್ಪ ಅಂದರೆ ಚಾಲ್ತಿ ಖಾತೆ. ಇನ್ನು 2ನೇ ಪ್ರಶ್ನೆಯನ್ನು ಕೇಳಿದರೆ ಇವುಗಳನ್ನು ಅರ್ಥೈಸಿ ಅಂದರೆ ಡೆಫಿನೇಷನ್ ಮತ್ತು ಉದಾಹರಣೆಗಳ ಮೂಲಕ ತಿಳಿಸಬೇಕಾಗುತ್ತೆ. ಆರ್ಥಿಕ ಯೋಜನೆ, ಇದರ ಉತ್ತರವನ್ನು ನೋಡುವುದಾದರೆ ಸರ್ಕಾರವು ಕೆಲವು ನಿರ್ದಿಷ್ಟ ಧ್ಯೇಯೋದ್ದೇಶಗಳಿಗೆ ದೇಶದಲ್ಲಿ ಇರುವ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಪ್ರಜ್ಞಾಪೂರ್ವಕವಾಗಿ ವಿವೇಕಯುತವಾಗಿ ಜಾರಿಗೊಳಿಸುವ ಪ್ರಕ್ರಿಯೆಯಾಗಿದೆ. ಇನ್ನು ಈಚೆಗಡೆ ಹಸಿರು ಕ್ರಾಂತಿಯ ಬಗ್ಗೆ ನೋಡೋದಾದ್ರೆ ಭಾರತದ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಆದಂತಹ ಶೀಘ್ರ ಪ್ರಗತಿಯನ್ನು ಹಸಿರು ಕ್ರಾಂತಿ ಎಂದು ಕರೆಯುತ್ತಾರೆ. ಇನ್ನು ಹಸಿರು ಕ್ರಾಂತಿಯ ಪಿತಾಮಹ ಯಾರಪ್ಪ ಅಂದ್ರೆ MS ಸ್ವಾಮಿನಾಥನ್. ಇನ್ನು ಸುಗ್ಗಿ ನಂತರದ ತಂತ್ರಜ್ಞಾನದ ಬಗ್ಗೆ ಬರೆಯಂದರೆ ಇಲ್ಲಿ ಉತ್ತರವನ್ನು ನೋಡೋದಾದ್ರೆ ಕೃಷಿ ಉತ್ಪಾದನವನ್ನು ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಬಳಕೆಗೆ ತರಲಾದ ಸುಧಾರಿತ ತಂತ್ರಜ್ಞಾನ ಸುಗ್ಗಿ ನಂತರದ ತಂತ್ರಜ್ಞಾನ ಅಂತ ಕರಿತೀವಿ. ಇನ್ನು ಸದಾ ಹಸಿರು ಕ್ರಾಂತಿಯ ಬಗ್ಗೆ ಬರೆಯಂದರೆ ಉತ್ತರವನ್ನು ನೋಡೋದಾದ್ರೆ ಕೃಷಿಯಲ್ಲಿ ಎಲ್ಲ ರೀತಿಯ ಪರಿಸರ ಸ್ನೇಹ ತಂತ್ರಜ್ಞಾನಗಳನ್ನು ಬಳಸುವ ಮೂಲಕ ಕೃಷಿ ಉತ್ಪಾದನೆಯನ್ನು ದ್ವಿಗುಣಗೊಳಿಸುವ ಪ್ರಕ್ರಿಯೆಯಾಗಿರುತ್ತದೆ. ಇದನ್ನು ಸದಾ ಹಸಿರು ಕ್ರಾಂತಿ ಅಂತೇಳಿ ಕರಿತೀವಿ. ಇನ್ನು ಬ್ಯಾಂಕ್ ಬಗ್ಗೆ ಕೇಳ್ಯಾರ. ಹಣಕಾಸಿನ ವ್ಯವಹಾರ ಅಂದರೆ ಹಣವನ್ನು ತಮ್ಮಲ್ಲಿ ಇಡುಗಂಟಾಗಿಟ್ಟುಕೊಂಡುವುದನ್ನು ಸಾಲ ಕೊಡುವ ಸಂಸ್ಥೆಯಾಗಿದೆ, ಇದನ್ನೇ ಬ್ಯಾಂಕ್ ಎನ್ನುವರು. ಇನ್ನು ಹಿಮಾದ್ರಿ, ಇದರ ಉತ್ತರವನ್ನು ನೋಡೋದಾದ್ರೆ ಮಹಾ ಹಿಮಾಲಯವು ಸಂಪೂರ್ಣವಾಗಿ ಹಿಮದಿಂದ ಆವೃತವಾಗಿದೆ, ಆದುದರಿಂದ ಇದನ್ನು ಹಿಮಾದ್ರಿ ಎಂದು ಕರೆಯುತ್ತಾರೆ. ಇನ್ನು 3ನೇ ಪ್ರಶ್ನೆಯನ್ನು ನೋಡೋದಾದ್ರೆ ವಾರ್ಷಿಕ ವಾಯುಗುಣಕ್ಕೆ ಸಂಬಂಧಿಸಿದ ಅವಧಿಯನ್ನು ಸರಿಯಾಗಿ ಹೊಂದಿಸಿ ಪಟ್ಟಿಯಲ್ಲಿ ಬರೆಯಿರಿ ಅಂತ ಕೇಳಿದಾರೆ. ಇಲ್ಲಿ 3 ಕಾಲಮ್ ಕೊಟ್ಟಿದ್ದಾರೆ. ಮೊದಲನೆಯದಾಗಿ ಬೇಸಿಗೆ ಕಾಲ ಮಾರ್ಚ್ನಿಂದ ಮೇವರೆಗೆ, ಹಿಂಗಾರು ಮಳೆಗಾಲ ಅಕ್ಟೋಬರ್ನಿಂದ ನವೆಂಬರ್, ಮುಂಗಾರು ಮಳೆಗಾಲ ಜೂನ್ನಿಂದ ಸೆಪ್ಟೆಂಬರ್, ಬೇಸಿಗೆ ಕಾಲ ಡಿಸೆಂಬರ್ನಿಂದ ಫೆಬ್ರವರಿ. ಇನ್ನು 4ನೇ ಪ್ರಶ್ನೆ, ಕೆಳಗಿನ ವಿಷಯಗಳಿಗೆ ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಇನ್ನು ಅದರಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಮೊದಲನೆಯದಾಗಿ ಸಮುದ್ರದ ಮಟ್ಟದಿಂದ ಇರುವ ಎತ್ತರ, ಸಾಗರಗಳಿಂದ ಇರುವ ದೂರ, ಮಾರುತಗಳ ದಿಕ್ಕು, ಪರ್ವತದ ಸರಣಿಗಳು ಹಬ್ಬಿರುವ ರೀತಿ, ಸಾಗರದ ಪ್ರವಾಹಗಳು ಮತ್ತು ಅಕ್ಷಾಂಶಗಳು. ಇನ್ನು ನೆಕ್ಸ್ಟ್ ಅಧಿಕ ಮಳೆ ಪ್ರದೇಶದ ಬಗ್ಗೆ ಪಾಯಿಂಟ್ಸ್ ಬರಿ ಅಂದರೆ ಮೊದಲನೇ ಪಾಯಿಂಟ್ಸ್, ವಾರ್ಷಿಕ ಸುಮಾರು 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಭಾಗಗಳನ್ನು ಅಧಿಕ ಮಳೆ ಬೀಳುವ ಪ್ರದೇಶಗಳೆಂದು ಗುರುತಿಸಿ. ಪಶ್ಚಿಮ ಘಟ್ಟಗಳು, ಪಶ್ಚಿಮ ಭಾಗಗಳು, ಪಶ್ಚಿಮ ಬಂಗಾಳ ಈ ವಲಯದಲ್ಲಿ ಅಧಿಕ ಮಳೆಯ ಪ್ರದೇಶಗಳಾಗಿವೆ. ಇನ್ನು ನೆಕ್ಸ್ಟ್ ಕಡಿಮೆ ಮಳೆ ಪ್ರದೇಶಗಳು, ಅದರ ಬಗ್ಗೆ ಒಂದಿಷ್ಟು ಪಾಯಿಂಟ್ಗಳನ್ನು ಬರಿ ಅಂದರೆ ವಾರ್ಷಿಕ ಸುಮಾರು 50 ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳು. ಭಾರತದಲ್ಲಿ ಅತಿ ಕಡಿಮೆ ಪಡೆಯುವ ಪ್ರದೇಶ ಯಾವುದಪ್ಪ ಅಂದ್ರೆ ರಾಜಸ್ಥಾನದ ಜೈಸಲ್ಮೇರ ಜಿಲ್ಲೆಯ ರೋಯ್ಲಿ ಆಗಿದೆ. ಇನ್ನು ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳು, ಉತ್ತರವನ್ನು ನೋಡೋದಾದ್ರೆ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು, ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವುದು, ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಹಸಿರು ಕ್ರಾಂತಿಗೆ ಪ್ರೇರಣೆಯಾಗಿರುವಂಥ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಮೊದಲನೆಯದಾಗಿ ಇಳುವರಿ ಬೀಜಗಳು, ಹೆಚ್ಚು ನೀರು, ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳ ಬಳಕೆ, ನೀರಾವರಿ ಸೌಲಭ್ಯಗಳ ವಿಸ್ತರಣೆ, ಸುಧಾರಿತ ತಂತ್ರಜ್ಞಾನ. ಇನ್ನು ನೆಕ್ಸ್ಟ್ ನೀತಿ ಆಯೋಗದ ಧ್ಯೇಯಗಳು ಯಾವ್ಯಾವಪ್ಪ ಅಂತ ಕೇಳಿದ್ದಾರೆ. ಮೊದಲನೇ ಪಾಯಿಂಟನ್ನು ನೋಡೋದಾದ್ರೆ ಭಾರತ ಸರ್ಕಾರದ ಅತ್ಯುನ್ನತ ಸಾರ್ವಜನಿಕ ನೀತಿ ಚಿಂತಕರ ಛಾಯಾವಳಿಯ ಕಾರ್ಯನಿರ್ವಹಿಸುವುದು, ಆರ್ಥಿಕ ಅಭಿವೃದ್ಧಿಯನ್ನು ವೇಗಗೊಳಿಸುವ ಕಾರ್ಯ, ಕೆಳಮಟ್ಟದಿಂದ ಸಂಪನ್ಮೂಲಗಳನ್ನು ಬಳಕೆ. ಇನ್ನು ನೆಕ್ಸ್ಟ್ ಕಾಲಮನ್ನು ನೋಡೋದಾದ್ರೆ ಬ್ಯಾಂಕ್ ನಿರ್ವಹಿಸುವಂಥ ಕಾರ್ಯಗಳನ್ನು ಪಟ್ಟಿ ಮಾಡಿರೋದು ಕೇಳಿದಾರೆ. ಮೊದಲನೇ ಪಾಯಿಂಟನ್ನು ನೋಡೋದಾದ್ರೆ ಠೇವಣಿಗಳನ್ನು ಅಂಗೀಕರಿಸುವುದು, ಸಾಲಗಳನ್ನು ಕೊಡುವುದು, ಹಣಗಳನ್ನು ವರ್ಗಾಯಿಸುವುದು, ಹಣವನ್ನು ವಸೂಲಿ ಮಾಡುವುದು, ಭದ್ರತಾ ಕಪಾಟು. ಇನ್ನು ಬ್ಯಾಂಕುಗಳಲ್ಲಿ ತೆರೆಯಬಹುದಾದ ವಿವಿಧ ಖಾತೆಗಳು ಯಾವ್ಯಾವಪ್ಪ ಅಂತ ಕೇಳಿದ್ದಾರೆ. ಮೊದಲನೆಯದು ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆವರ್ತನ ಠೇವಣಿ ಖಾತೆ, ನಿಶ್ಚಿತ ಠೇವಣಿ ಖಾತೆ. ಇನ್ನು 5ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಈ ಕೆಳಗಿನವುಗಳಿಗೆ ಕಾರಣ ನೀಡಿ ಅಂತ ಕೇಳಿದ್ದಾರೆ. ಮೊದಲನೇದು ಬ್ಯಾಂಕ್ ಖಾತೆಗಳಲ್ಲಿ ಉಳಿತಾಯ ಖಾತೆ ತೆರೆಯುವವರು ಸಂಖ್ಯೆ ಹೇರಳವಾಗಿರುತ್ತದೆ. ಕಾರಣ ಏನಪ್ಪ ಅಂದ್ರೆ ವೇತನ ಪಡೆಯುವವರು, ನಿಯಮಿತ ಆದಾಯ ಹೊಂದಿರುವವರ ಸ್ಥಾಪನೆ, ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ಪಿಂಚಣಿದಾರರು ಅವಕಾಶ, ಹಣ ಹಿಂದಕ್ಕೆ ಪಡೆಯುವ ಚೆಕ್ಕು ಪುಸ್ತಕಗಳ ಚೀಟಿಯ ಮೂಲಕ. ಇನ್ನು ಎರಡನೆಯದು
ಉತ್ತರದ ಮೈದಾನಗಳನ್ನು ಸಂಚಯ ಮೈದಾನಗಳೆಂದು ಕರೆಯುತ್ತಾರೆ. ಕಾರಣ ಏನಪ್ಪಾ ಅಂದರೆ ಪಶ್ಚಿಮದ ಸಿಂಧೂ ನದಿಯ ಮೈದಾನದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ನದಿಯವರೆಗೆ ನದಿಗಳು ಹೊತ್ತು ತಂದ ಹಾಕಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಾಣವಾಗಿದೆ. ಸಮತಟ್ಟಾಗಿದೆ. 70ರಿಂದ 200 ಕಿಲೋಮೀಟರ್ ಅಗಲವಾಗಿದೆ. ಇನ್ನು ಮೂರನೇ ಕಾಲಮನ್ನು ನೋಡೋದಾದ್ರೆ ಬೇಸಿಗೆ ಅವಧಿಯಲ್ಲಿ ಭಾರತದಲ್ಲಿ ಉಷ್ಣಾಂಶ ಅಧಿಕವಾಗಿರುತ್ತದೆ. ಪಾಯಿಂಟ್ಸ್ಗಳನ್ನು ನೋಡೋದಾದ್ರೆ ಮಾರ್ಚ್ ಮೇ ಕಾಲವಾಗಿರುತ್ತದೆ. ಸೂರ್ಯನ ಲಂಬಕಿರಣಗಳು ಉತ್ತರಾರ್ಧ ಗೋಳಾರ್ಧದ ಮೇಲೆ ಬೀಳುವುದರಿಂದ ಭಾರತದಲ್ಲಿ ಉಷ್ಣಾಂಶ ಅಧಿಕವಾಗಿರುತ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟ್, ಗಂಗಾ ನಗರವು ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವಂಥ ಪ್ರದೇಶವಾಗಿದೆ. ಇನ್ನು ನಾಲ್ಕನೇ ಕಾಲಮನ್ನು ನೋಡೋದಾದ್ರೆ ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ. ಉತ್ತರವನ್ನು ನೋಡೋದಾದ್ರೆ ಪ್ರಧಾನ ಉದ್ಯೋಗವು ವ್ಯವಸಾಯ. ಇನ್ನು ನೈಋತ್ಯ ಮಾನ್ಸೂನ್ ಮಾರುತಗಳು ವ್ಯವಸಾಯವನ್ನು ನಿಯಂತ್ರಿಸುತ್ತವೆ. ಮೂರನೇ ಪಾಯಿಂಟ್, ಮಳೆ ವಿಫಲವಾದರೆ ಬರಗಾಲ, ಅತಿ ಹೆಚ್ಚು ಮಳೆಗಾಲವಾದರೆ ಪ್ರವಾಹ, ಅದೇ ರೀತಿ ಕೊನೆಯದಾಗಿ ಪ್ರಾಣ ಹಾನಿ ಮತ್ತು ಆಸ್ತಿ ಹಾನಿ ಹೆಚ್ಚಾಗಿರುತ್ತದೆ. ಇನ್ನು ಐದನೇ ಕಾಲಮನ್ನು ನೋಡೋದಾದ್ರೆ ವಿಶ್ವೇಶ್ವರಯ್ಯನವರು ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಎಂದು ಕರೆಯುತ್ತಾರೆ. ಪಾಯಿಂಟ್ಸ್ಗಳನ್ನು ನೋಡೋದಾದರೆ 1934ರಲ್ಲಿ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಪ್ರಕಟಿಸಿದರು. ಎರಡನೇ ಪಾಯಿಂಟ್, ಭಾರತದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆಯ ಅಗತ್ಯ ಎಂದು ಒತ್ತಿ ಹೇಳಿದರು. ಇನ್ನು ಆರನೇ ಕಾಲಮನ್ನು ನೋಡೋದಾದ್ರೆ ಡಾಕ್ಟರ್ MS ಸ್ವಾಮಿನಾಥನ್ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎನಿಸಿದ್ದಾರೆ. ಪಾಯಿಂಟ್ಗಳನ್ನು ನೋಡೋದಾದ್ರೆ ಭಾರತದ ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನಗಳು ಬಳಕೆ ತರುವಲ್ಲಿ ಕೃಷಿ ವಿಜ್ಞಾನ ಡಾಕ್ಟರ್ M ಸ್ವಾಮಿನಾಥನ್ ಅವರ ಪಾತ್ರ ಪ್ರಮುಖವಾಗಿದೆ. ಇನ್ನು ಭಾರತ ಸರ್ಕಾರವು ಭಾರತ ರತ್ನ ಪ್ರಶಸ್ತಿಯನ್ನು ಇವರಿಗೆ ನೀಡಿದೆ. ಇನ್ನು ಆರನೇ ಪ್ರಶ್ನೆಯನ್ನು ನೋಡೋದಾದ್ರೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಇವುಗಳನ್ನು ಗುರುತಿಸಿ ಅಂತ ಕೇಳಿದಾರೆ. ಇಲ್ಲಿ 4 ಪ್ರದೇಶಗಳ ಅಥವಾ ಅಕ್ಷಾಂಶಗಳನ್ನು ನೀಡಿದ್ದಾರೆ. ಮೊದಲನೇದಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಎರಡನೇದು ಇಂದಿರಾ ಪಾಯಿಂಟ್, ಮೂರನೇದು ಇಂದಿರಾ ಕೋಲ್, ಇನ್ನು ನಾಲ್ಕನೇದು 82 ಡಿಗ್ರಿ 30 ಮಿನಿಟ್ ಪೂರ್ವ ರೇಖಾಂಶ ಅಂತ ಕೊಟ್ಟಿದ್ದಾರೆ.